ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಬಿಲ್ವ ಆಸ್ಪತ್ರೆಯಲ್ಲಿ ರಿಹ್ಯಾಬಿಟೇಷನ್ ಫಿಸಿಯೋಥೆರಪಿ ಸೆಂಟರ್ ಪ್ರಾರಂಭ ಮಾಡಲಾಗ್ತಾ ಇದೆ ಎಂದು ಬಿಲ್ವ ಆಸ್ಪತ್ರೆ ವೈದ್ಯರಾದ ರೇಣುಪ್ರಸಾದ್ ಚಿಕ್ಕಮಠ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೋಗಿಗಳಿಗಾಗಿ ವಿಶೇಷವಾಗಿ ರಿಹ್ಯಾಬಿಟೇಷನ್ ಹಾಗೂ ಫಿಸಿಯೋಥೆರಪಿ ಮೇ 18ರಂದು ಉದ್ಘಾಟನೆ ಮಾಡಲಾಗ್ತಾ ಇದೆ. ಅಲ್ಲದೆ ಯೋಗ ಮಾಡಿಸಲಾಗುವುದು. ಲಕ್ವಾ ಸೇರಿದಂತೆ ಅನೇಕ ರೋಗಗಳನ್ನು ವಾಸಿ ಮಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಬಿಲ್ವ ಹಾಸ್ಪಿಟಲ್ ಡಾಕ್ಟರ್ ರೇಣುಪ್ರಸಾದ್ ಚಿಕ್ಕಮಠ, ಚೇರ್ಮನ್ ಬಿಲ್ವ ಹಾಸ್ಪಿಟಲ್ ಗುಲ್ಬರ್ಗ. ಇವರು ಶರಣಬಸಪ್ಪ ಪಾಟೀಲ್, ಚೀಫ್ ಅಡ್ಮಿನಿಸ್ಟ್ರೇಟರ್ ಬಿಲ್ವ ಹಾಸ್ಪಿಟಲ್. ಇವತ್ತಿನ ಉದ್ದೇಶ ಏನಂದ್ರೆ, ನಾವು ಬಿಲ್ವ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಗುಲ್ಬರ್ಗ. ರಿಹ್ಯಾಬಿಲಿಟೇಷನ್ ಸೆಂಟರ್ ಜನರಲ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಇಲ್ಲಿ ಆ್ಯಕ್ಚುಲಿ ಯಾವ ಪೇಷಂಟ್ಸ್ ನಾವು ನೋಡ್ತೀವಿ ಅಂದರೆ, ಇಲ್ಲಿ ಪೋಸ್ಟ್ ICU ಪೇಷಂಟ್ಸ್, ಸ್ಟ್ರೋಕ್, ಈಗ ಯಾರಿಗಾದರೂ ಈಗ ಪಾರ್ಸಿ ಆಗಿರ್ತದೆ, ಲಕ್ವ ಹೊಡೆದಿರ್ತಲ್ಲ, ಅಂಥ ಪೇಷಂಟ್ಸ್ಗೆ ನಾವು ಇಲ್ಲಿ ಇದು ಮಾಡ್ಬೋದು. ಸೊ ಆರ್ಥೋಪೆಡಿಕ್ ಪೇಷಂಟ್ಸ್, ಪೋಸ್ಟ್ ಸರ್ಜಿಕಲ್ ಪೇಷಂಟ್ಸ್, ಸೊ ಅವರಿಗೆಲ್ಲ ಯಾರಿಗೆ ಜಾಸ್ತಿ ಟೈಮ್ ಹಾಸ್ಪಿಟಲಲ್ಲಿ ಈಗ ತಿಂಗಳಾಂಗಟ್ಟಲೆ ಹಾಸ್ಪಿಟಲಲ್ಲಿ ಸ್ಟೇ ಮಾಡ್ಲಿಕ್ಕಾಗಲ್ಲ, ಖರ್ಚು ವೆಚ್ಚದ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ. ಆ ರೀತಿ ಪೇಷಂಟ್ಸ್ ಇದ್ದೀವಲ್ಲ, ನಾವು ಮನೆಯಲ್ಲೂ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗ್ತದೆ. ಅಂಥ ಪೇಷಂಟ್ಸ್ನ ಏನು ಮಾಡ್ಬೋದು, ರಿಹ್ಯಾಬ್ ಸೆಂಟರ್ ಒಳಗೆ ನಾವು ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ಒಂದು ಪ್ರಾಪರಾದ ಟ್ರೀಟ್ಮೆಂಟ್ ಕೊಡ್ಬೋದು. ಯಾವ ಥರ ಟ್ರೀಟ್ಮೆಂಟ್ ಅಂತಂದ್ರೆ, ಒಂದು ನರ್ಸಿಂಗ್ ಕೇರ್. ಸೊ ರೌಂಡ್ ದ ಕ್ಲಾಕ್ ನರ್ಸಿಂಗ್ ಕೇರ್ ಬೇಕು ಅವರಿಗೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಎಕನಾಮಿಕ್ ಆಗಿರಬೇಕು. ಸೊ ಒಂದು ರಿಹ್ಯಾಬ್ ಸೆಂಟರ್ ಅಂದರೆ ಎಕನಾಮಿಕ್ ಆಗಿರಬೇಕು. ಸೊ ಜಾಸ್ತಿ ಅವ್ರಿಗೆ ಬರ್ಡನ್ ಆಗಬಾರ್ದು. ಸೊ ದುಡ್ಡಿನ ಬರ್ಡನ್ ಆಗಲ್ದಂಗೆ ಅವ್ರಿಗೆ ನಾವು ಪ್ರಾಪರಾಗಿ ನರ್ಸಿಂಗ್ ಕೇರ್ ರೌಂಡ್ ದ ಕ್ಲಾಕ್ ಕೊಡಬೇಕು. ರೌಂಡ್ ದ ಕ್ಲಾಕ್ ಡಾಕ್ಟರ್ಸ್ ಫೆಸಿಲಿಟಿ ಇರಬೇಕು. ಇದು ಅಲ್ಲದೆ ಫಿಸಿಯೋಥೆರಪಿ ಕೂಡ ಮಾಡ್ತಾಯಿದ್ವಿ ನಾವು. ಫಿಸಿಯೋಥೆರಪಿ ಸೆಂಟರ್ ಕೂಡ ಅಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತಾಯಿದ್ವಿ. ಸೊ ಹಂಗಾಗಿ ಏನಾಗ್ತದೆ, ಪೇಷಂಟ್ಸಿಗೆ ರೌಂಡ್ ದ ಕ್ಲಾಕ್ ಫಿಸಿಯೋಥೆರಪಿನೂ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಅಲ್ಲಿ. ಅದು ಅಷ್ಟೇ ಅಲ್ಲದೆ ಒಂದು ನ್ಯೂಟ್ರಿಷನ್ ಕೇರ್. ಸೊ ಪೇಷಂಟ್ಸಿಗೆ ನಾವು ಊಟದ ವ್ಯವಸ್ಥೆನೂ ಮಾಡ್ತಾಯಿದ್ವಿ. ಅದು ಹೊರತಾಗಿ ಒಂದು ದೊಡ್ಡ ಪ್ರೇಯರ್ ಹಾಲ್ ಮಾಡ್ತಾಯಿದ್ವಿ. ಸೊ ಪೇಷಂಟ್ಸಿಗೆ ಅವರಿಗೆ ನಾವು ಮೇನ್ ಪೇಷಂಟ್ಸಿಗೆ ನಾವು ಅವ್ರದ್ದು ನಂಬಿಕೆ ಗಳಿಸ್ಕೋಬೇಕು. ಪೇಷಂಟ್ ಆರಾಮ ಆಗ್ಬೇಕಂದ್ರೆ ಅವ್ರ ಆ್ಯಂಗ್ಸೈಟಿ ಕಮ್ಮಿ ಆಗಬೇಕು. ಈಗ ಹಾಸ್ಪಿಟಲಲ್ಲಿ ನಾವು ಪೇಷಂಟ್ ನೋಡ್ತೀವಿ, ನಾವು ICU ಪೇಷಂಟ್ ಭಾಳ ಹೆದರ್ಕೊಂಡಿರ್ತಾವೆ. ಸೊ ಅವು ಪೇಷಂಟ್ಸ್ ರಿಹ್ಯಾಬ್ ಬಂದು ಅಂದ್ರೆ ಮನೆಯ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ನಾವು. ಸೊ ಅವ್ರಿಗೆ ಒಂದು ಪ್ರೇಯರ್ ಹಾಲ್ ಅದು ಕೊಟ್ಟಿವಂದ್ರೆ, ಸೊ ಪ್ರೇಯರ್ ಮಾಡ್ಕೊತಿದ್ರು ಅವ್ರಿಗೆ ಧೈರ್ಯ ಜಾಸ್ತಿ ಆಗ್ತದೆ. ಸೊ ಪ್ರೇಯರ್ ಹಾಲ್ ಇರ್ತದೆ, ಅದ್ರ ಜೊತೆ ಊಟದ ವ್ಯವಸ್ಥೆ, ಆಮೇಲೆ ಸೈಕೆಟ್ರಿಸ್ಟ್. ಸೊ ಸೈಕೆಟ್ರಿಸ್ಟ್ ಇದ್ದರೆ ಏನಾಗ್ತದೆ, ಒಂದು ಎಮೋಷ್ನಲ್ ಸಪೋರ್ಟು ಸಿಗ್ತದೆ ಪೇಷಂಟ್ಸ್ಗಳಿಗೆ. ಸೊ ಇದು ಎಲ್ಲ ರೀತಿಯಿಂದ ಪೇಷಂಟ್ಸ್ ಬೆನಿಫಿಟ್ ಆಗ್ತದೆ. ಸೊ ಕ್ವಿಕ್ ರಿಕವರಿ ಆಗ್ತದೆ ಪೇಷಂಟ್ಸ್ದು. ಸೊ ಹಾಗಾಗಿ ನಾವು ಇದೊಂದು ವಿಭಿನ್ನವಾದ ಕಾನ್ಸೆಪ್ಟ್ ರಿಹ್ಯಾಬ್ ಸೆಂಟರ್. ಇದು ಎಲ್ಲ ಮೆಟ್ರೋ ಸಿಟೀಸಲ್ಲೇ ನಾವು ನೋಡ್ತೀವಿ. ಸೊ ಇದು ಗುಲ್ಬರ್ಗದಲ್ಲಿ ಮಾಡೋದ್ರಿಂದ ಸೊ ನಮ್ಮ ಪೇಷಂಟ್ಸ್, ನಮ್ಮ ಭಾಗದ ಪೇಷಂಟ್ಸ್ನು ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನಾವು ಇದು ಸೆಂಟರ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಆಮೇಲೆ ಈ ಸಂದರ್ಭದಲ್ಲಿ ಶರಣಬಸಪ್ಪ ಪಾಟೀಲ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.